ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತಂದರೆ ಈ ಒಂದು ವಿಡಿಯೋ ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ. ನೋಡಿ, ವಂದನಾ ಅಂತೇಳಿ ಸ್ನೇಹಿತರೆ ಇವರು ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ಕೊಂಡಿದ್ದಾರೆ. ಮಗಳು ಬಂದ್ಬಿಟ್ಟು ಶಶಿಕಲಾ ಅಂತ ಹೇಳ್ಬಿಟ್ಟು ಒಬ್ಬಳೆ ಬಂಗಾರಿ ಅಂತ ಮುದ್ದಿಂದ ಕರೀತಾರೆ ಇವ್ರ ಮನೇಲಿ. ನಡೆದ ಘಟನೆ ಏನಪ್ಪ ಅಂದರೆ ಗಂಡ ಅನಾರೋಗ್ಯದಿಂದ ತೀರಿ ಹೋದರು. ಅವತ್ತಿಂದ ತುಂಬ ಶ್ರಮ ಪಟ್ಟಿದ್ದೀನಿ ಅಂತ ಇಲ್ಲಿ ಭಾಳ ನೊಂದ್ಕೊಂಡು ಹೇಳಿರ್ತಕ್ಕಂಥದ್ದು. ಎಂಥ ಸಂಬಂಧ ಬೇಕಪ್ಪ ಅಂತಂದರೆ ಇವ್ರಿಗೆ ಕೆಲಸದಲ್ಲಿ ಇರಬೇಕು, ಯಾವ ಚಟಕ್ಕೂ ಕೂಡ ದಾಸನಾಗಿರಬಾರ್ದು ಅನ್ನೋದು ಈ ಒಂದು ಸಂಬಂಧ ಬೇಕಾಗಿದೆ. ಇನ್ನು ಹೌಸ್ ಬಂದ್ಬಿಟ್ಟು ಇವ್ರದ್ದು ಸೌತ್ ಫೇಸಿಂಗು ಹಳ್ಳಿಯಲ್ಲಿ ಒಂದು ಮನೆ ಹಾಗೂ ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದಾಗಿ ಇಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಇವತ್ತಿನ ಈ ಒಂದು ಪ್ರೊಫೈಲು ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ವಿಡಿಯೋ ನೋಡಾದ್ಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ನೋಡಿ, ಬದುಕಿನ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಸಿಟಿಯಲ್ಲಿ ಇರೋದಕ್ಕೂ ಸೈ, ಹಳ್ಳಿಯಲ್ಲಿ ಇರೋದಕ್ಕೂ ರೆಡಿ, ಜೀವನ ಏನು ಅಂತ ಪಾಠ ಕಲಿಸಿಕೊಟ್ಟಿದೆ. ಕೆಲಸದಲ್ಲಿ ಇದ್ದು ಯಾವ ದುಶ್ಚಟಕ್ಕೂ ದಾಸನಾಗದೆ ಮನೆ ಸಂಸಾರ ಅಂತಾರೋ ಅಂತಹ ಸಂಬಂಧ ಸಿಕ್ಕರೆ ಪಕ್ಕ ಓಕೆ ಅಂತೀನಿ. ಆದರೆ ಅವರ ಜೊತೆ ಸುಖ ಹಂಚಿಕೊಳ್ಳಲು ಮುಂಚೆ ಒಂದು ಸಲ ಮಾತಾಡ್ತೀನಿ. ಯಾಕೆ ಅಂತಂದರೆ ಅವ್ರು ಹೇಗೆ ಮಾತಾಡ್ತಾರೆ, ಅವರು ಯಾವ ರೀತಿ ಮಾತಾಡ್ತಾರೆ, ಅವರ ಒಂದು ಗುಣ ಏನು ಅಂತ ತಿಳ್ಕೊಬೇಕಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ ಇವರು ಅವ್ರ ಜೊತೆ ಮಾತನಾಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಮೂರನೇದು, ಕೆಲಸಕ್ಕೆ ಹೋದವರು ಕೆಲಸ ಮಾತ್ರ ಮಾಡ್ಕೊಂಡು ಬರಬೇಕು, ಬೇರೆ ತೂತು ನೋಡ್ಕೊಂಡು ಹೋದರೆ ಅಷ್ಟೇ ಆಮೇಲೆ ಕತೆ. ಎರಡು ತೂತು ಇಲ್ದಂಗೆ ಕೊನೆಗೆ ಆಗೋಗುತ್ತೆ. ಯಾಕೆಂತಂದರೆ ಸುಮಾರು ಇದೇ ಥರ ನೋಡಿದರಂತೆ ಸ್ನೇಹಿತರೆ. ಇದೇ ಥರ ಘಟನೆಗಳು ನಡೆದಿರೋ ಅಂಥದ್ದು. ಆ ಒಂದು ಸಲುವಾಗಿ ಅನುಭವದಿಂದ ಹೇಳ್ತಾ ಇದ್ದಾರೆ. ಇನ್ನು ಫ್ಯಾಕ್ಟ್ರಿ ವರ್ಕ್ ಹೇಗಿರುತ್ತಪ್ಪ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ದೋಸೆ ಅಥವಾ ಇಡ್ಲಿ ತಿಂದು ಬೆಳಗ್ಗೆ ಹೋದ್ರೆ ಬರೋದೇ ಸಂಜೆ 6 ಗಂಟೆ ಆಗುತ್ತೆ, ಕೆಲವೊಂದು ಸಲ 7 ಗಂಟೆನೂ ಆಗುತ್ತೆ. ಯಾಕೆಂದರೆ ಫ್ಯಾಕ್ಟ್ರಿ ವರ್ಕ್ ಹೇಳೋದಕ್ಕೆ ಬರೋಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯಾರ ಜೊತೆಗೆ ಬೇಕಾದ್ರೂ ಲಲ್ಲೆ ಹೊಡಿತೀನಿ, ಅದನ್ನು ಪ್ರಶ್ನೆ ಮಾಡಬಾರ್ದು, ಸರಿನಾ. ಇಷ್ಟ ಆಗಲ್ಲ ಇವರಿಗೆ. ಇಷ್ಟ ಆದಾಗ ಮಾತ್ರ ನುಗ್ಗೆಕಾಯಿ ಚೀಪ್ತೀನಿ, ಅದನ್ನೇ ಹಠ ಮಾಡಬಾರ್ದು, ಮತ್ತು ರೂಢಿನೂ ಮಾಡ್ಕೊಳ್ಬಾರ್ದು. ಗೂಟನ ಸ್ನೇಹಿತರೆ ಆವಾಗವಾಗ ಚೀಪ್ತಾನೆ ಇರ್ತಾರೆ ಇವರು. ವಾರಕ್ಕೆ ಒಮ್ಮೆ ತವರ ಮನೆಗೆ ಹೋಗುತ್ತೀನಿ, ಕಳಿಸಿಕೊಡಬೇಕು, ಬೇಗ ಬಾ ಅಂತೆಲ್ಲ ಕರಿಬಾರ್ದು. ಹೋದರೆ ಮಾತ್ರ 3 ಅಥವಾ 4 ದಿನ ಬಿಟ್ಟೇ ಬರೋದು ಇವರು, ಅಲ್ಲಿವರೆಗೂ ಬರಲ್ಲ. ಯಾಕೆಂದರೆ ತವರು ಮನೆ ಅಂತಂದರೆ ಇವರಿಗೆ ತುಂಬ ಇಷ್ಟ. ಆ ಒಂದು ಕಾರಣಕ್ಕೋಸ್ಕರ ಹೋಗ್ತಾ ಇರ್ತಾರಂತೆ ಸ್ನೇಹಿತರೆ. ಹಬ್ಬ ಹುಣ್ಣಿಮೆಗೆ ಅಂತೇನಲ್ಲ, ವಾರನೂ ಇವರು ಹೋಗ್ತಕ್ಕಂಥದ್ದು ರೂಢಿಯ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಫ್ಯಾಕ್ಟ್ರಿ ವರ್ಕು ಸ್ನೇಹಿತರೆ, ಆಯಿಲ್ ಫ್ಯಾಕ್ಟ್ರಿ ವರ್ಕು ತುಂಬಾ ಸ್ವಲ್ಪ ಕಷ್ಟ ಇರುತ್ತೆ. ನೋಡಿ, ತಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಬಾಯ್.